ಹಾಯ್ ಫ್ಯಾಮ್, ನಮಸ್ತೆ. ನಮ್ಮನೇಲಿ ಇವತ್ತು ಭೀಮಾ ಕೊರೆಂಗಾವನ್ನ ಸಿಂಪಲಾಗಿ ಆಚರಣೆ ಮಾಡ್ದೋ. ಕೋರೆಗಾವ್ ಅನ್ನೋದು ಒಂದು ಸ್ಥಳ, ಇದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಅಲ್ಲಿನ 500 ಮಂದಿ ಮಹರ್ ಜನಾಂಗವು ನೀರು, ಆಹಾರ, ವಿಶ್ರಾಂತಿ ಇಲ್ಲದೆ 28,000 ಮಂದಿ ಪೇಶ್ವೆಯ ಸೈನ್ಯದ ವಿರುದ್ಧ ಹೋರಾಡಿ ಗೆದ್ದಂಥ ದಿನವಾಗಿದೆ. ಮಹಾರಾಷ್ಟ್ರದಲ್ಲಿ ಆಳವಾಗಿ ಬೇರೂರಿದ್ದ ಅಸ್ಪೃಶ್ಯತೆ ಬೇರುಗಳನ್ನು ಅಲುಗಾಡಿಸಲು ನೆರವಾದಂಥ ಈ ಸಂದರ್ಭ ಈ ಕದನವಾಗಿದೆ. ಅಲ್ಲಿನ ಸೈನಿಕರ ಸಾಹಸವನ್ನು ಬಿಂಬಿಸುವಂತಹ ವಿಜಯ ಸ್ತಂಭವೇ ಈ ಕೋರೆಗಾವ್ ವಿಜಯ ಸ್ತಂಭವಾಗಿದೆ. ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯುವವರೆಗೂ ಈ ಸೈನಿಕರ ತ್ಯಾಗದ ಬಗ್ಗೆ ಪ್ರಸ್ತಾವಿಸುವಂತಹ ವಿಜಯ ಸ್ತಂಭವು ಇತ್ತು. ನಂತರ ಅಂಬೇಡ್ಕರ್ ಅವರು ಪ್ರತಿ ವರ್ಷ ಜನವರಿ 1ರಂದು ಭೀಮಾ ಕೊರೆಗಾವ್ಗೆ ಭೇಟಿ ನೀಡಿ ಗೌರವ ಸಮರ್ಪಣೆಯನ್ನು ಮಾಡುತ್ತಿದ್ದರು. ಅಲ್ಲಿ ಹುತಾತ್ಮರಾದಂತಹ ಸೈನಿಕರಿಗೆ ನಮ್ಮ ಅಂತಿಮ ನಮನಗಳು. ಪ್ರತಿ ವರ್ಷ ಇದನ್ನ ಆಚರಣೆ ಯಾರ್ಯಾರು ಸೆಲೆಬ್ರೇಟ್ ಮಾಡ್ತಾ ಇದ್ದೀರೋ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ಇದು ಮುಂದುವರಿಯಲಿ ಅನ್ನೋದೇ ನಮ್ಮ ಆಸೆ ಕೂಡ. ಹಾಗಾಗಿ ಮನೆಯಲ್ಲಿ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನೀವು ಯಾರ್ಯಾರು ಸೆಲೆಬ್ರೇಟ್ ಮಾಡ್ತೀರಾ ಕೋರೆಗಾವ್ ವಿಜಯೋತ್ಸವನ ಕಮೆಂಟ್ ಹಾಕಿ, ಮತ್ತು ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ನೆಚ್ಚಿನ ಕಮೆಂಟ್ಗಳನ್ನು ಕೂಡ ಹಾಕಿ, ಹಾಗೆ ವಿಡಿಯೋಸ್ನ ಲೈಕ್ ಮಾಡಿ. ಫಾಲೋ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಸೋ ಮಚ್.